ಪಾಕಿಸ್ತಾನ ಅಂತಕ್ಕಂಥ ನರಿಬುದ್ಧಿಯ ರಾಷ್ಟ್ರ ಎಷ್ಟು ಸುಳ್ಳು ಹೇಳ್ತಾ ಇದೆ, ಎಷ್ಟು ಸುಳ್ಳು ಹೇಳ್ತಾ ಇದೆ. ಈ ಸುಳ್ಳನ್ನ ಜಗತ್ತಿನ ಮುಂದಿಡೋದಕ್ಕೆ ಈಗ ಭಾರತ ಮುಂದಾಗಿದೆ. ಹೇಗೆ ಅಂತ ನೋಡೋಣ. ಪಾಕ್ಗೆ ಮತ್ತೊಂದು ರಾಜತಾಂತ್ರಿಕ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಭಾರತ. ಈ ಪಾಕಿಸ್ತಾನದ ಸುಳ್ಳನ್ನ, ಈ ನಯವಂಚಕ ದೇಶದ ಕರಾಮತ್ತನ್ನ ಜಗತ್ತಿನ ಮುಂದಿಡೋದಕ್ಕೆ ಭಾರತ ಮುಂದಾಗಿದೆ. ಹಾಗಾಗಿ ವಿವಿಧ ದೇಶಗಳಿಗೆ ಸರ್ವಪಕ್ಷ ಸಂಸದರ ನಿಯೋಗ ಈಗ ಪ್ರಯಾಣವನ್ನು ಮಾಡ್ತಾ ಇದೆ. ಮೇ 22ನೇ ತಾರೀಕಿಂದ ವಿದೇಶಾಂಗ ಸಚಿವಾಲಯದ ನೇತೃತ್ವದಲ್ಲಿ ಸರ್ವಪಕ್ಷ ಸಂಸದರು ಹೋಗ್ತಾ ಇದ್ದಾರೆ. ವಿವಿಧ ಪಕ್ಷಗಳ ನಾಯಕರ ನೇತೃತ್ವದಲ್ಲಿ ಒಂದೊಂದು ತಂಡವನ್ನು ರಚನೆ ಮಾಡಿದ್ದಾರೆ. ಅಮೆರಿಕಾ, ಬ್ರಿಟನ್, ಸೌತ್ ಆಫ್ರಿಕಾ, ಕತಾರ್, UAE ಈಗೆಲ್ಲ ಇವರು ಹೋಗ್ತಾರಂತೆ. ಯಾರ್ಯಾರು ಯಾವ್ಯಾವ ಪಕ್ಷದವರು ಇರ್ತಾರೆ ಇದರಲ್ಲಿ ಅಂತಂದರೆ BJP, ಕಾಂಗ್ರೆಸ್, TMC, DMK, NCP, JDU, CPM ಪಕ್ಷಗಳ ನಾಯಕರಿಗೆ ಸಮಿತಿಯಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಪಾಕ್ನ ಕುತಂತ್ರಿ ನಡೆಯನ್ನು ತೋರಿಸೋದಕ್ಕೆ ಪ್ಲ್ಯಾನ್, ಜೊತೆಗೆ ದೇಶದ ಸಾರ್ವಭೌಮತೆಯ ವಿಚಾರ ಬಂದಾಗ ಪಕ್ಷ ಭೇದವನ್ನು ಮರೆತು ನಾವು ಒಂದಾಗ್ತೀವಿ ಅಂತ ಸಂದೇಶ. ಒಟ್ಟು 7 ತಂಡಗಳನ್ನ ಮಾಡ್ಕೊಂಡಿದ್ದಾರೆ. ಈ 7 ತಂಡಗಳ ನಾಯಕತ್ವ ಯಾರ್ಯಾರ್ದು ಅಂತ ನೋಡೋಣ. ಮೊದಲನೇ ತಂಡ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಅವರ ನೇತೃತ್ವದಲ್ಲಿ, ಅವ್ರ ಜೊತೆ ಒಂದು 4-5 ಜನ ಸಂಸದರು ಇರ್ತಾರೆ. ಅವರು US ಹೋಗ್ತಾ ಇದ್ದಾರೆ, ಅಮೇರಿಕಾಗೆ ಹೋಗ್ಬಿಟ್ಟು ಇವರು ಅಲ್ಲಿ ಪಾಕಿಸ್ತಾನದ ಬಗ್ಗೆ ಕಂಪ್ಲೇಂಟ್. ಎರಡನೇ ತಂಡ ರವಿಶಂಕರ್ ಪ್ರಸಾದ್ ಅವರ ನೇತೃತ್ವ, BJPಯ ನಾಯಕರು. ಇವರು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗ್ತಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗ್ಬಿಟ್ಟು ಪಾಕಿಸ್ತಾನದ ಕುಟಿಲ ಬುದ್ಧಿಯನ್ನು ಜಗತ್ತಿನ ಮುಂದೆ ತೆರೆದಿಡ್ತಾರೆ. ತಂಡ 3 ಸಂಜಯ್ ಕುಮಾರ್ ಝಾ JDU ಇಂದ, ಇವರ ನೇತೃತ್ವದಲ್ಲಿ ಒಂದು 4-5 ಜನ ಸಂಸದರು. ಇವರು ಕೂಡ ಜಪಾನ್, ಸೌತ್ ಕೊರಿಯಾ, ಇಂಡೋನೇಷ್ಯಾ, ಮಲೇಷ್ಯಾ ಈ ರಾಷ್ಟ್ರಗಳಿಗೆ ಇವರು ಹೋಗ್ತಾರೆ ಪಾಕಿಸ್ತಾನವನ್ನು ಬೆತ್ತಲು ಮಾಡುವ ನಿಟ್ಟಿನಲ್ಲಿ. ತಂಡ 4 ಬೈಜಯಂತ ಪಾಂಡ ಇವರ ನೇತೃತ್ವದಲ್ಲಿ ಪಾಶ್ಚಿಮಾತ್ಯ ಯುರೋಪ್ಗಳಿಗೆ ಹೋಗ್ತಾ ಇರೋರು. ಪಶ್ಚಿಮ ಯುರೋಪ್ ದೇಶಗಳು ಯಾವುದಿದೆ ಆ ಪಶ್ಚಿಮ ಯುರೋಪ್. ಇನ್ನು ತಂಡ 5 DMKಯ ಕನಿಮೋಳಿ ಇವರ ನೇತೃತ್ವದಲ್ಲಿ ರಷ್ಯಾ ಮತ್ತು ಸ್ಪೇನ್ಗೆ ಹೋಗ್ತಾ ಇದ್ದಾರೆ. ಇವರು ಕನಿಮೋಳಿ ನೇತೃತ್ವದಲ್ಲಿ ರಷ್ಯಾ ಮತ್ತು ಸ್ಪೇನ್ಗೆ ಹೋಗ್ತಾ ಇದ್ದಾರೆ. ಇನ್ನು ತಂಡ 6 ಸುಪ್ರಿಯಾ ಸುಳೆ NCP ಇಂದ, ಇವರು ಸೌತ್ ಆಫ್ರಿಕಾ ಮತ್ತು ಈಜಿಪ್ಟ್ ಪ್ರಯಾಣವನ್ನು ಕೈಗೊಳ್ತಾ ಇದ್ದಾರೆ. ಇವರ ನೇತೃತ್ವದ ಒಂದು ತಂಡ. ತಂಡ 7 ಶಿವಸೇನೆಯ ಶ್ರೀಕಾಂತ್ ಏಕನಾಥ್ ಶಿಂಧೆ ಇವರ ನೇತೃತ್ವ. ಇವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಆಫ್ರಿಕಾ ಖಂಡಗಳಿಗೆ ಹೋಗ್ತಾ ಇದ್ದಾರೆ. 7 ತಂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸರ್ವಪಕ್ಷ ಸಂಸದರ ನಿಯೋಗ ಇಡೀ ಜಗತ್ತಿನ ಪ್ರಮುಖ ರಾಷ್ಟ್ರಗಳಿಗೆ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು, ಇದರ ಉದ್ದೇಶ ಯಾವ ರೀತಿ ಸಾಫಲ್ಯವನ್ನು ಕಾಣಬಹುದು, ಇದರ ಪರಿಣಾಮಗಳೇನಾಗಬಹುದು ಅಂತ? ಅರವಿಂದ್, ಒಂದು ಸಂತೋಷದ ಸುದ್ದಿ ಏನು ಅಂದ್ರೆ, ಪಾಕಿಸ್ತಾನದ ವಿರುದ್ಧದ ಹೋರಾಟದಲ್ಲಿ ಭಾರತೀಯದ ಎಲ್ಲಾ ಪಕ್ಷಗಳು ಕೂಡ ಒಗ್ಗಟ್ಟಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಎಲ್ಲಾ ಸಂಸದರನ್ನ ಅಂದ್ರೆ ಎಲ್ಲಾ ಪಕ್ಷದ ಸಂಸದರನ್ನ ಒಳಗೊಳ್ಳುವಂತಹ ಒಂದಿಷ್ಟು ತಂಡಗಳನ್ನ ರಚಿಸಿ, ಅಂದ್ರೆ 7 ತಂಡಗಳನ್ನ 30 ಸದಸ್ಯರಿರುವಂತಹ 7 ತಂಡಗಳನ್ನ ಮತ್ತೆ ಇದ್ರ ಜೊತೆಗೆ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳಿರುವಂತಹ ಒಂದು ತಂಡಗಳನ್ನ ರಚಿಸಿ ಬೇರೆ ಬೇರೆ ದೇಶಗಳಿಗೆ ಅವರನ್ನ ಕಳಿಸ್ಕೊಡುವಂತ ಕೆಲಸಗಳಾಗ್ತಾ ಇದಾವೆ. ಮುಖ್ಯವಾಗಿ ನೋಡಿ, ಬೇರೆ ಬೇರೆ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ರೀತಿಯಾದಂತಹ ಡಬಲ್ ಸ್ಟ್ಯಾಂಡ್ಗಳನ್ನ ಹೊಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡುತ್ತೆ. ಈ ಹಿಂದೆ ಆಪರೇಷನ್ ಸಿಂಧೂರ ಮಾಡಬೇಕಾದಂತ ಸಂದರ್ಭದಲ್ಲಿ ಭಾರತ ಈಗಾಗಲೇ ಎಲ್ಲಾ ದೇಶಗಳ ವಿದೇಶಾಂಗ ಸಚಿವರು, ರಾಯಭಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿತ್ತು. ಪಾಕಿಸ್ತಾನ ಹೇಗೆ ಭಯೋತ್ಪಾದನೆಯನ್ನ ಪೋಷಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆಯನ್ನ ಮಾಡಿತ್ತು. ಮತ್ತೆ ನಾವು ಆಪರೇಷನ್ ಸಿಂಧೂರವನ್ನ ಯಾಕೆ ಮಾಡ್ತಿದೀವಿ ಅನ್ನುವಂಥ ನಿಟ್ಟಿನಲ್ಲಿ ಕನ್ವಿನ್ಸ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿ ಅದಾದ ಬಳಿಕ ದಾಳಿಯನ್ನ ಮಾಡಿತ್ತು. ಸೊ ಅದರ ಮುಂದುವರೆದ ಭಾಗವಾಗಿ ಈಗ ನಮ್ಮ ಸಂಸದರನ್ನ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿ ಅಲ್ಲಿರುವಂತಹ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಏನು ಅಲ್ಲಿರುವಂತಹ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಅವ್ರನ್ನ ಭೇಟಿಯಾಗುವಂಥದ್ದು, ಮತ್ತೆ ರಾಯಭಾರಿಗಳನ್ನ ಭೇಟಿಯಾಗುವ ಮೂಲಕ ಪಾಕಿಸ್ತಾನ ಯಾವ ರೀತಿಯಾದಂಥ ನಿಲುವುಗಳನ್ನ ಹೊಂದಿದೆ, ಮುಖ್ಯವಾಗಿ ಭಯೋತ್ಪಾದಕರ ವಿಚಾರದಲ್ಲಿ ಈಗ ಅವರ ಅಂತ್ಯಕ್ರಿಯೆಗಳಲ್ಲಿ ಭಾಗಿಯಾಗುತ್ತೆ, ಅವರ ಕುಟುಂಬಗಳಿಗೆ ಪರಿಹಾರವನ್ನ ಘೋಷಣೆ ಮಾಡುತ್ತೆ, ಅವರ ನೆಲೆಗಳನ್ನ ಮತ್ತೆ ಕಟ್ಟಿಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಪಾಕ್ನ ಪ್ರಧಾನಿ ಭರವಸೆಯನ್ನ ಕೊಡ್ತಾರೆ. ಮತ್ತೊಂದು ಕಡೆ ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟವನ್ನ ಮಾಡ್ತಿದೀವಿ, ಪಾಕಿಸ್ತಾನ ಕೂಡ ಭಯೋತ್ಪಾದನೆಯ ಕೂಸು, ನಾವು ಕೂಡ ಅದರಿಂದ ಸಾಕಷ್ಟು ಹಾನಿಯನ್ನ ಮಾಡ್ಕೊಂಡಿದೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಒಂದು ಕಡೆ ಭಯೋತ್ಪಾದನೆಯ ವಿರುದ್ಧವಾಗಿ ಮಾತನಾಡುವಂತ ಪಾಕ್ ಮತ್ತೊಂದು ಕಡೆ ಭಯೋತ್ಪಾದನೆಯನ್ನ ಹೇಗೆ ಪೋಷಣೆ ಮಾಡ್ತಾ ಇದೆ, ಭಾರತದ ವಿರುದ್ಧ ಹೇಗೆ ಷಡ್ಯಂತ್ರಗಳನ್ನ ಮಾಡ್ತಾ ಇದೆ, ಈ ಹಿಂದೆ ಭಾರತದಲ್ಲಿ ನಡೆದ ಭಯೋತ್ಪಾದನಾ ಘಟನೆಗಳಿಗೂ ಪಾಕಿಸ್ತಾನಕ್ಕೂ ಹೇಗೆ ನೇರವಾದಂತ ಸಂಬಂಧ ಇದೆ ಅನ್ನುವಂಥದ್ದನ್ನು ಸ್ಪಷ್ಟ
ಸ್ಪಷ್ಟ ಪದಗಳಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡೋ ಮೂಲಕ ಇಡೀ ಜಗತ್ತಿನಲ್ಲಿ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಹೇಗೆ ಪೋಷಣೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸ ಇದರ ಮೂಲಕ ಆಗ್ತಾ ಇದೆ. ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ನಾನು ಆಗಲೇ ಹೇಳಿದಂತೆ ಎಲ್ಲರೂ ಕೂಡ ಸರ್ವ ಪಕ್ಷಗಳು ಒಗ್ಗಟ್ಟಾಗಿದ್ದಾರೆ. ಇನ್ನು ಪಾಕಿಸ್ತಾನದ ಮುಖವಾಡ ಕಳಚೋದಕ್ಕೆ ವಿದೇಶಗಳಿಗೆ 7 ಸದಸ್ಯರ ತಂಡ ಹೋಗ್ತಾ ಇದೆಯಲ್ಲ, ಶಶಿ ತರೂರ್ ಆಯ್ಕೆಗೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ. ನೋಡಿ, ಇಲ್ಲೂ ರಾಜಕೀಯ. ನಾವು ಶಶಿ ತರೂರ್ ಹೆಸರನ್ನು ಸೂಚಿಸದಿದ್ದರೂ ಆಯ್ಕೆ ಮಾಡಿದ್ಯಾಕೆ? ನಮ್ಮ ಪಟ್ಟಿಯನ್ನು ಸರ್ಕಾರ ನಿರ್ಲಕ್ಷಿಸಿದೆ. ಜೈರಾಮ್ ರಮೇಶ್ ಅವರು ಹೇಳಿರೋದಿದೆ ಆ್ಯಕ್ಚುಲಿ. ಸೊ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಇವರು ಶಶಿ ತರೂರ್ ಹೆಸರನ್ನ ಕೊಟ್ಟಿರಲಿಲ್ಲ, ಆದರೂ ನೀವು ಯಾಕೆ ಆಯ್ಕೆ ಮಾಡಿದ್ರಿ? ಶಶಿ ತರೂರ್ ಅವರ ಇತ್ತೀಚಿನ ಹೇಳಿಕೆಗಳನ್ನು ತಾವು ಗಮನಿಸಿದ್ದೀರಾ ಅಂತ ಅನ್ಕೋತೀನಿ. ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡ ಪ್ರತಿಯೊಂದು ಕ್ರಮವನ್ನು ಕೂಡ ಶಶಿ ತರೂರ್ ಶ್ಲಾಘಿಸುತ್ತಾ ಬಂದರು. ಕದನ ವಿರಾಮ ನಿರ್ಧಾರವನ್ನು ಕೂಡ ಅವರು ಒಪ್ಪಿಕೊಂಡ್ರು. ಭಾರತ ಯಾವ ಸನ್ನಿವೇಶದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಪಾಕಿಸ್ತಾನಕ್ಕೆ ಏಟ್ ಕೊಡಬೇಕು ಕೊಟ್ಟಿದೆ. ಹಾಗಾಗಿ ಭಾರತದ ಕ್ರಮ, ಪ್ರಧಾನಮಂತ್ರಿಗಳ ಕ್ರಮವನ್ನು ಹಾಡಿ ಹೊಗಳಿದ್ರು ಶಶಿ ತರೂರ್. ಹಾಗಾಗಿ ಶಶಿ ತರೂರ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಜೈರಾಮ್ ರಮೇಶ್ ಅವರು ಅಂದರೆ ಕಾಂಗ್ರೆಸ್ ಅದಕ್ಕೆ ಆಕ್ಷೇಪ ಅಂತೆ. ನೀವ್ಯಾಕೆ ಅವ್ರನ್ನ ಆಯ್ಕೆ ಮಾಡಿದ್ರಿ ಅಂತ ಒಂದು ರೀತಿ ಮುಜುಗರದ ಸನ್ನಿವೇಶ ಅವ್ರಿಗೆ.